ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಮೇ 9ನೇ ತಾರೀಕಿನಂದು ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಬಿಜೆಪಿ ಶಾಸಕ ಮುನರತ್ನ ಎಸ್ಆರ್ ವಿಶ್ವನಾಥ್ ಇವತ್ತು ಆ ಸ್ಥಳಕ್ಕೆ ಭೇಟಿ ಕೊಟ್ಟು, ಅಂದರೆ ವೇದಿಕೆ ನಿರ್ಮಾಣ ಸ್ಥಳಕ್ಕೆ ಭೇಟಿ ಕೊಟ್ಟು ಹೇಗೆ ತಯಾರಿಗಳು ನಡೀತಾ ಇದೆ ಅನ್ನುವಂಥದ್ರ ಕಡೆಗೆಲ್ಲ ಅವರು ಗಮನ ಹರಿಸಿದ್ದಾರೆ. ಮಾದಾರ ಚೆನ್ನಯ್ಯ ಮಠದ ಬಳಿ ನಿರ್ಮಾಣ ಆಗ್ತಾ ಇದೆ ಒಂದು ದೊಡ್ಡ ವೇದಿಕೆ ಹಾಗೆ ಊಟದ ವ್ಯವಸ್ಥೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ, ಇದೆಲ್ಲದರ ಬಗ್ಗೆ ಇವತ್ತು ಬಿಜೆಪಿಯ ಕೆಲ ಶಾಸಕರುಗಳು ಸ್ಥಳಕ್ಕೆ ಹೋಗಿ ಗಮನ ಕೊಟ್ಟಂತ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಗೋಪಾಲಯ್ಯ ಅವರಿದ್ದಾರೆ, ಮುನ್ರಾಜು ಅವರಿದ್ದಾರೆ, ಆಮೇಲೆ ನಾಯ್ಡು ಅವರಿದ್ದಾರೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಹಾಗೆ ಎಸ್ಆರ್ ವಿಶ್ವನಾಥ್ ಇದ್ದಾರೆ. ಹೀಗೆ ಇವರೆಲ್ಲ ಹೋಗಿ ಇವತ್ತು ವೇದಿಕೆಯ ನಿರ್ಮಾಣ ಹೇಗಾಗ್ತಾ ಇದೆ ಮತ್ತು ಎಷ್ಟು ಜನ ಸೇರ್ತಾರೆ, ಅಷ್ಟು ಜನಕ್ಕೆ ತಕ್ಕ ಹಾಗೆ ಹೇಗೆ ವ್ಯವಸ್ಥೆಗಳಾಗಬೇಕು ಇದನ್ನೆಲ್ಲ ಗಮನ ಕೊಡ್ತಾ ಇದ್ದಾರೆ. ಬಿಜೆಪಿಲಿ ಈಗ ಆಲ್ರೆಡಿ ಒಂದು 5-6 ಬಣ ಇದ್ದಾವೆ. ಲೆಕ್ಕ ಹಾಕಿದ್ರು ನಮ್ಗೆ ಈಗ ಭಾಳ ಸುಲಭವಾಗಿ ಒಂದು 5-6 ಬಣ ಸಿಕ್ಬಿಡ್ತವೆ. ಅದರಲ್ಲಿ ಪ್ರಬಲವಾಗಿ ಒಂದು 3 ಬಣ ಆ್ಯಕ್ಟಿವ್ ಆಗಿದ್ದಾವೆ. ಅದರಲ್ಲಿ ಈಗ BS ಯಡಿಯೂರಪ್ಪನವರ ಪರವಾಗಿರುವಂಥ ಕೆಲ ನಾಯಕರುಗಳು ಅದಾದರೆ ಒಂದು ದೊಡ್ಡ ಶಕ್ತಿ ಸಾಮರ್ಥ್ಯ ತೋರ್ಪಡಿಸುವಂಥ ಒಂದು ವೇದಿಕೆಯನ್ನಾಗಿ ಈ ಕಾರ್ಯಕ್ರಮವನ್ನು ಬಳಸ್ಕೊಳ್ತಾರೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಆ ಕಾರಣಕ್ಕಾಗಿಯೇ ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಕೆಲ ನಾಯಕರುಗಳೆಲ್ಲ ಹೋಗಿ ಅಲ್ಲಿ ವೇದಿಕೆ ಹೇಗೆ ನಿರ್ಮಾಣ ಆಗ್ತಾ ಇದೆ, ಎಷ್ಟು ಜನ ಸೇರ್ಬೋದು, ಅದಕ್ಕೆಲ್ಲ ವ್ಯವಸ್ಥೆಗಳು ಹೇಗಾಗಬೇಕು, ಇದಕ್ಕೆಲ್ಲ ಗಮನ ಕೊಟ್ಟಿದ್ದಾರೆ. ಈ ರಾಜ್ಯ ಕಂಡಂಥ ಒಂದು ರೈತ ಹೋರಾಟಗಾರರು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋವಂಥವ್ರು ಭಾಳ ಅಪರೂಪ ರಾಜಕಾರಣದಲ್ಲಿ. ಏನಾದರೂ ಒಂದು ವೇಳೆ ರಾಜಕಾರಣದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ, ನಂಬುದವ್ರನ್ನ ಕೈ ಬಿಡಲ್ಲ ಅನ್ನೋ ಒಂದು ಹೆಸರು ಯಾರಿಗನ್ನ ಇದ್ದರೆ ಆ ಮೊದಲನೇ ಸಾಲಿನಲ್ಲಿ ಯಡಿಯೂರಪ್ಪನವ್ರು ಇರ್ತಾರೆ. ಅಂಥ ಯಡಿಯೂರಪ್ಪನವರ ಒಂದು ಕಾರ್ಯಕ್ರಮನ 50 ವರ್ಷದ ಅವರ ಹೋರಾಟದ ಜೀವನದ ಬಗ್ಗೆ, 50 ವರ್ಷದ ರಾಜಕೀಯದ ಸಾಧನೆ ಬಗ್ಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಸೇರಿರೋದು ಭಾಳ ಸಂತೋಷ. ಇದನ್ನು ನೋಡೋವಂಥದ್ದೇ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಸಹ ಒಂದು ಹಬ್ಬದ ವಾತಾವರಣ ಆಗಿದೆ. ಭಾಳ ಸಂತೋಷ.